ಸೊ ಯಾವಾಗ ಬರುತ್ತೆ ರಿಚರ್ಡ್ ಆ್ಯಂಟನಿ, ಅದರ ಕೆಲಸಗಳು ಶುರುವಾಗಿದೆಯಾ ಹೇಗೆ? ಹೀಲ್ ಕಮ್ಸ್ ವಿತ್ ಎ ವೆರಿ ಬಿಗ್ ಬ್ಯಾಂಗ್. ಐ ಆಮ್ 100% ಶ್ಯೂರ್ ಅಬೌಟ್ ದಟ್. ನಾನು ಇಷ್ಟು ಮಾತ್ರ ನಾನು ಹೇಳಬಲ್ಲ. ಯಾರು ಬೇಕಾದ್ರೆ ಬರಲಿ, ಇವನೊಬ್ಬ ಬೇಡ ಮಾರ್ರಿ. ಬಿಕಾಸ್ 3.5 ವರ್ಷದ ಹಿಂದೆ ಅದೊಂದು ಟೀಸರ್ ಬಿಟ್ಟರು ಆ್ಯಕ್ಚುಲಿ ರಿಚರ್ಡ್ ಆ್ಯಂಟನಿ. ಅದು ಬಿಟ್ಟರೆ ಏನು ಇಲ್ಲಿ ತನಕ ಅಪ್ಡೇಟೇ ಇಲ್ಲ. ಯಾವಾಗ ರಿಲೀಸ್ ಆಗ್ಬೋದು ರಿಚರ್ಡ್ ಆ್ಯಂಟನಿ? ಖಂಡಿತ ನೆಕ್ಸ್ಟ್ ವರ್ಷ ರಿಲೀಸ್ ಆಗುತ್ತೆ. 5 ಸ್ಕ್ರಿಪ್ಟ್ಸ್ ರೆಡಿ ಇದೆ ಅಂತ ನಮ್ಗೆ ಆ್ಯಕ್ಚುಲಿ ಗೊತ್ತಾಗಿರೋದು. ಅದರಲ್ಲಿ ಪುಣ್ಯಕೋಟಿ ಕೂಡ ಇರುತ್ತೆ. ಸೊ ಈ 5 ಪ್ರಾಜೆಕ್ಟಿಗೆ ಅಜನೀಶ್ ಲೋಕನಾಥ್ ಅವರೇ ಮ್ಯೂಸಿಕ್ ಮಾಡ್ತಾರಾ ಹೇಗೆ ಅಂತ? ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಇನಿಷಿಯಲಿ ಒಂದು ಥೀಮು ಆ ಥರ ಎಲ್ಲ ವರ್ಕ್ ಮಾಡ್ಕೊಂಡಿದ್ದೀವಿ. ಅಜನೀಶ್ ಅವ್ರಿಗೆ ಮದುವೆಯ ಭಾಗ್ಯ ಯಾವಾಗ? ನಾನು ಪ್ರಯತ್ನ ಪಡ್ತಾಯಿದ್ದೀನಿ, ಈ ವರ್ಷ ಆಗುತ್ತೆ ಅಂತ ನಂಬಿದ್ದೀನಿ. ಸೊ ಮೇ 16ನೇ ತಾರೀಕು ಕನ್ಸರ್ಟ್, ಅದು ಭಾರತೀಯ ಮಾಲ್ ಆಫ್ ಬ್ಯಾಂಗ್ಳೂರ್ನಲ್ಲಿರುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ನನ್ನ ಮೊದಲನೇ ಹೆಜ್ಜೆ, ನೀವೆಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ ಮ್ಯೂಸಿಕ್ ಮಾಂತ್ರಿಕ ಅಜನೀಶ್ ಲೋಕನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಸಾರಥ್ಯದಲ್ಲಿ ಮೇ 16ನೇ ತಾರೀಕು ಬೆಂಗಳೂರಿನ ಭಾರತೀಯ ಮಾಲ್ ಆಫ್ ಬೆಂಗಳೂರಿನಲ್ಲಿ ಲೈವ್ ಇನ್ ಕನ್ಸರ್ಟ್, ಅಂದರೆ ಕನ್ನಡ ಲೈವ್ ಇನ್ ಕನ್ಸರ್ಟ್ ನಡೀಲಿಕ್ಕಿದೆ. ಸೊ ಅದ್ರ ಬಗ್ಗೆ ಅವರನ್ನು ಮಾತಾಡಿಸ್ತಾ ಹೋಗೋಣ. ಹಾಗೆಯೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಿಚರ್ಡ್ ಆ್ಯಂಟನಿ ಬಹಳ ಆ್ಯಂಟಿಸಿಪೇಟೆಡ್ ಸಿನಿಮಾ ಅದು. ಸೊ ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ, ಯಾವಾಗ ಆ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ, ಆ ಸಿನಿಮಾದ ಕೆಲಸಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದೆಲ್ಲವನ್ನು ಅವ್ರ ಹತ್ರ ಕೇಳ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮೊದಲ ಕನ್ನಡ ಲೈವ್ ಕನ್ಸರ್ಟ್ನ ನೀವು ನಡೆಸ್ಕೊಡ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ಎಷ್ಟು ಖುಷಿ ಇದೆ. ಸೊ ಇದು ಯಾವ ರೀತಿ ಇರುತ್ತೆ? ಆಲ್ರೆಡಿ ಸಿಕ್ಕಾಬಟ್ಟೆ ಫಿಸಿಕಲಿ ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ, ಪ್ರೋಮೋ ಕೂಡ ಸಖತ್ತಾಗಿತ್ತು. ಸೊ ಎಷ್ಟು ಖುಷಿ ಇದೆ? ಥ್ಯಾಂಕ್ ಯು ಸಿರಾಜ್. ತುಂಬ ಖುಷಿಯಾಗಿದೆ. ಯಾಕಂದರೆ ಇದೊಂದು 10 ವರ್ಷದಿಂದ ಸುಮಾರು ಜನ ಕೇಳ್ತಿದ್ರು, ನೀವು ಯಾವಾಗ ಶೋ ಮಾಡಿ, ನೀವು ಯಾಕೆ ಮಾಡಬಾರ್ದು ಅಂತ. ಬಟ್ ನನಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗಿನ್ನೂ ಹಿಟ್ಸ್ ಬೇಕಾಗಿತ್ತು. ಹಿಟ್ಸ್ ಇಟ್ಕೊಂಡು ನಾನು ಶೋ ಮಾಡಬೇಕು, ನಾನು ಅಂದ್ಕೊಂಡಂಗೆ ಮಾಡಬೇಕು ಅನ್ನೋದೊಂದು ಇತ್ತು. ಬಟ್ ಎಲ್ಲದಕ್ಕೂ ಸಮಯ ಕೂಡ ಬರಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ACTC ಇವೆಂಟ್ಸ್ ಅವರು ನಮಗೆ ನಾವು ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ಇಷ್ಟೊಂದು ಹಿಟ್ಸ್ ಇದೆ ಲಾಸ್ಟ್ ಒಂದು ಡಿಕೇಡಲ್ಲಿ, ಸೊ ನೀವು ಯಾಕೆ ಶೋ ಮಾಡಬಾರ್ದು ಅಂತ ಹೇಳಿದಾಗ, ಸರಿ ನನಗೆ ಐ ಥಿಂಕ್ ಟೈಮ್ ಬಂದಿದೆ ಅನಿಸ್ತು, ನಾನು ಒಪ್ಕೊಂಡೆ. ಸೊ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈ ಶೋ ನನಗೆ ಏನೇನು ಬೇಕಿಲ್ಲ ನೀವು ಪ್ರೊವೈಡ್ ಮಾಡಿ ಅಂತ. ಸೊ ಅವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ರೈಟ್ ಟೈಮ್ ಬಂದಿದೆ ಈಗ. ಸೊ ನಾನು ಒಂದು ರೆಡಿ ಆಗ್ತಾಯಿದ್ದೀನಿ. ನೀವು ಹೇಳ್ದಂಗೆ ಒಂದು ಶೋ ಮಾಡಬೇಕಾದ್ರೆ ಒಂದು 3 ಅವರ್ಸ್ ನಾವು ನಿಂತು ಶೋ ನಡೆಸಬೇಕು ಅಂತ ಹೇಳಿದ್ರೆ ನಮಗೂ ಸ್ಟ್ಯಾಮಿನಾ ಇರಬೇಕು, ನಮಗೂ ಆ ಒಂದು ಎನರ್ಜಿ ಇರಬೇಕು ನಡೆಸೋದಕ್ಕೆ. ಸೊ ಅದಕ್ಕೆ ಬೇಕಾದಂಥ ಒಂದು ಪ್ರಿಪ್ರೇಷನ್ಸ್ ನಾನು ಮಾಡ್ಕೊತಾ ಇದ್ದೀನಿ. ಒಂದು 28ರಿಂದ 32 ಸಾಂಗ್ಸು ರೆಡಿಯಾಗಿದ್ದೀವಿ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಎಲ್ಲ ಯಾವ ಸಿಂಗರ್ಸು ಸಿನಿಮಾದಲ್ಲಿ ಹಾಡಿದ್ರು ಅದೇ ಸಿಂಗರ್ಸ್ ಬಂದು ಇದನ್ನ ಹಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ಒಂದು 3-4 ಜನ ಸಿಂಗರ್ಸ್ ಬರೋಕ್ಕಾಗ್ತಾಯಿಲ್ಲ ಅಷ್ಟೇ. ಅದು ಬಿಟ್ಟರೆ ಅದು ಅವರೇ ಮಾಡ್ತಾಯಿದ್ದಾರೆ. ಸೊ ಒಂದೊಂದು ಸಾಂಗೂ ಕಾನ್ಸರ್ಟಿಗೆ ಹೆಂಗೆ ಬೇಕೋ ನಾವು ಆ ಥರ ರೀಸ್ಟ್ರಕ್ಚರ್ ಮಾಡಿ ಚೆನ್ನಾಗಿ ನಾವು ವರ್ಕ್ ಮಾಡಿದ್ದೀವಿ. ಹೊಸ ಅವತಾರ ಕೊಟ್ಟಿದ್ದೀವಿ ಸಾಂಗ್ಸಿಗೆ. ಯಾಕಂದರೆ ಕೆಲವೊಂದು ಸಾಂಗ್ಸಲ್ಲಿ 10 ವರ್ಷ ಮುಂಚೆ ರಿಲೀಸ್ ಆಗಿರೋದು, ಕೆಲವೊಂದು 5 ವರ್ಷ 6 ವರ್ಷ ಮುಂಚೆ. ಸೊ ಇವತ್ತಿನ ದಿವಸಕ್ಕೆ ಅದು ಕಾನ್ಸರ್ಟಿಗೆ ಸೂಟ್ ಆಗೋ ಥರ ಇರಬೇಕು, ಎಲ್ಲೂ ಬೋರಿಂಗ್ ಆಗಿರಬಾರ್ದು ಅಂತ. ಸೊ ಒಂದೊಂದು ಸಾಂಗೂ ನಾವು ರೀಸ್ಟ್ರಕ್ಚರ್ ಮಾಡಿ ಅದನ್ನು ವರ್ಕ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಕರೆಕ್ಟ್. ಈಗ CCTC ಇವೆಂಟ್ಸ್ನವರು ಆ್ಯಕ್ಚುಲಿ ACTC ಇವೆಂಟ್ಸ್ನವರು ನಿಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ ಪ್ರಮುಖ ಕಾರಣ, ಅಫ್ಕೋರ್ಸ್ ಯು ಆರ್ ವೆರಿ ಅಂದರೆ ಪಾಪ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ ಓವರ್ ದ ಕಂಟ್ರಿ ಇವಾಗ. ಬಿಕಾಸ್ ಈಗ ಮಲಯಾಳಂ ಇಂಡಸ್ಟ್ರಿಗೂ ಕೂಡ ನೀವು ಆ್ಯಕ್ಚುಲಿ ಮ್ಯೂಸಿಕ್ ಮಾಡ್ತಿದ್ದೀರಾ. ಚತುರ್ಭಾಷಾ ತಾರೆ ಅಂತ ಹೇಳ್ಬೋದು ಈಗ ಆ್ಯಕ್ಚುಲಿ ಅಫಿಷಿಯಲ್ ಆಗಿ ಅಜನೀಶ್ ಲೋಕನಾಥ್ ಅವರನ್ನು. ಓಕೆ, ಅಂದರೆ ವಾಟ್ ವಾಸ್ ದೇರ್ ಆ್ಯಕ್ಚುಲಿ ಆಫರ್ ಎಕ್ಸಾಕ್ಟ್ಲಿ? ಅಂದರೆ ಈಗ ಆಲ್ಮೋಸ್ಟ್ ಅವ್ರು AR ರೆಹಮಾನಿಂದ ಹಿಡಿದು ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಜೊತೆಗೆ ಈ ರೀತಿ ಒಂದು ಕನ್ಸರ್ಟ್ನ ಮಾಡಿದ್ದಾರೆ ಅವರು. ನಿಮಗೆ ಬಂದು ಹೇಳಿದಾಗ ಇದು ಸಾಕಷ್ಟು ಹಣ ಕೂಡ ಅವಶ್ಯಕತೆ ಇದೆ ಇದು ಆ್ಯಕ್ಚುಲಿ ಇದನ್ನು ಕಂಡಕ್ಟ್ ಮಾಡೋದಕ್ಕೆ. ಏನು ಅವರ ರೂಪುರೇಷೆ ಏನಿತ್ತು ಆ್ಯಕ್ಚುಲಿ, ಏನು ಬಂದು ಹೇಳಿದ್ರು ಅವರು? ಆ ರೂಪುರೇಷೆನ ನಾವು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಶೋನ ಚೆನ್ನಾಗಿ ಮಾಡಿಕೊಡಿ ಅನ್ನೋದು ನನಗೆ ಇತ್ತು. ಓಕೆನಾ? ಅದಕ್ಕೆ ಏನೇನು ಬೇಕೋ ಎಲ್ಲ ನೀವು ಪ್ರೊವೈಡ್ ಮಾಡಿ
ಇನ್ನು ಮಿಕ್ಕಿದೆಲ್ಲ ಅವರು ಮತ್ತು ನಮ್ಮ ಪಾರ್ಟ್ನರ್ ಬಾಬಿಯವರು ಅವ್ರು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಆಗಲಿ ಅಥವಾ ಇದ್ರ ಬಗ್ಗೆ ನಾನು ಹೋಗಿ ಯಾವುದಕ್ಕೂ ತಲೆ ಹಾಕೋದಿಲ್ಲ. ನಂಗೆ ಅದ್ರ ಬಗ್ಗೆನೂ ನನಗೆ ಏನು ಅನ್ನೋದು ಐಡಿಯಾ ಗೊತ್ತಿರುತ್ತೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಅವ್ರು ಮಾತಾಡಿದ್ದಾರೆ. ನನ್ನ ಒಂದು ಡಿಮ್ಯಾಂಡ್ ಏನಿದು, ನನಗೆ ಏನೇನು ಬೇಕು, ಏನೇನು ಆರ್ಕೆಸ್ಟ್ರಾ ಬೇಕು, ಮತ್ತು ಏನು ಒಂದು ಕಾನ್ಸರ್ಟ್ ಅಂದರೆ ಹೆಂಗಿರಬೇಕು, ನನಗೆ ಆ ಥರ ನನಗೆ ಹೆಂಗೆ ಬೇಕು ಆ ಥರ ಮಾಡಿಕೊಡಿ ನನ್ನ ರಿಕ್ವೆಸ್ಟು ACTC ಅವರಿಗೆ. ಆ ರಿಕ್ವೆಸ್ಟ್ನ ಅವರು ಅಕ್ಸೆಪ್ಟ್ ಮಾಡಿ ನನಗೆ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ಶೋಗೆ ಏನೇನು ಬೇಕು, ಸೌಂಡ್ ಸಿಸ್ಟಮ್ ಆಗಿರಲಿ, ಲೈಟಿಂಗ್ಸ್ ಆಗಿರಲಿ, ಫೈರ್ ವರ್ಕ್ಸ್ ಆಗಿರಲಿ, ಪರ್ಫಾಮೆನ್ಸ್ ಆಗಿರಲಿ, ಕೊರಿಯೋಗ್ರಫಿ ಆಗಿರಲಿ, ವಿಜುವಲ್ಸ್ ಆಗಿರಲಿ, ಪ್ರತಿಯೊಂದೂ ಅವರು ನಮಗೆ ನಮ್ಮ ನಿರೀಕ್ಷೆಗೆ ಮೀರಿ ಅವರು ನಮಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಓಕೆ. ಸೊ ಈಗ ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ 4 ಭಾಷೆಗಳಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದೀರಾ, ಹಿಟ್ಸ್ ಕೊಟ್ಟಿದ್ದೀರಾ. ಸೊ ಬರೀ ಕನ್ನಡ ಮಾತ್ರ ಈ ಒಂದು ಕಾನ್ಸರ್ಟಲ್ಲಿ ಪ್ಲೇ ಆಗುತ್ತಾ, ಹೇಗೆ? ಹೌದು, ಇದು ಕನ್ನಡ ಮಾತ್ರ ಇರುತ್ತೆ. ನಾನು ಮೊದಲನೇ ಕಾನ್ಸರ್ಟು ಐ ವಾಂಟೆಡ್ ಟು ಬಿ ಓನ್ಲಿ ಪ್ಯೂರ್ ಕನ್ನಡ ಕಾನ್ಸರ್ಟ್ ಆಗಿ ನಾನು ಮಾಡಬೇಕಾಗಿತ್ತು. ಅಜನೀಶ್ ಅವರೇ, 2003 ಆ್ಯಕ್ಚುಲಿ ನೀವು ಇಂಡಸ್ಟ್ರಿಗೆ ಬಂದಿರೋದು. 2009 ಶಿಶಿರ ಬಂತು. ಅದಾದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ರೀಚನ್ನು ತಂದು ಕೊಟ್ಟಿದ್ದು ಉಳಿದವರು ಕಂಡಂತೆ 2014 ರಿಲೀಸ್ ಆಯಿತು. ಈಗ 12 ವರ್ಷ ಜನ ಈಗಲೂ ಅದನ್ನು ಸಿನಿಮಾನ ಮರ್ತಿಲ್ಲ. ಕಲ್ಟ್ ಕ್ಲಾಸಿಕ್ ಅಂತ ಈಗ ಜನ ಅದನ್ನು ನೋಡ್ತಾರೆ. ರಿಚರ್ಡ್ ಆ್ಯಂಟನಿಗೆ ಅಫ್ಕೋರ್ಸ್ ವೆಯ್ಟ್ ಮಾಡ್ತಿದ್ದಾರೆ. ರಕ್ಷಿತ್ ಶೆಟ್ರೇನೋ ಆ್ಯಕ್ಚುಲಿ 5 ಸಿನಿಮಾ ಸ್ಕ್ರಿಪ್ಟೆಲ್ಲ ರೆಡಿ ಮಾಡ್ಕೊಂಡು ಇವಾಗ ರಿಚರ್ಡ್ ಆ್ಯಂಟನಿ ಮುಗಿಸ್ಬೇಕು ಅಂತಿದ್ದಾರಂತೆ. ಸೊ ಯಾವಾಗ ಬರುತ್ತೆ ರಿಚರ್ಡ್ ಆ್ಯಂಟನಿ? ಅದರ ಕೆಲಸಗಳು ಶುರುವಾಗಿದೆ, ಹೇಗೆ? ಅದೇ ಇದನ್ನು ಶೋನ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಸಮಯ ಮಾಡಿಕೊಂಡು ನಾನು ಹೋಗಬೇಕು, ರಕ್ಷಿ ಜೊತೆ ಕೂರಬೇಕು. ನಾನು ಎದುರು ನೋಡ್ತಿದ್ದೀನಿ ಅಷ್ಟೇ. ಅದೇ 12 ವರ್ಷದ ಮುಂಚೆ ನಾವು ಹೆಂಗೆ ವರ್ಕ್ ಮಾಡಿದ್ವು ಹಂಗೇನೆ ಮತ್ತೆ ವರ್ಕ್ ಶೂಟ್ ಮಾಡಬೇಕು ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ರಕ್ಷಿತ್ ಹತ್ರ ಮಾತಾಡಿದ್ದೀನಿ. ಸೊ ಹೀ ಈಸ್ ಆಲ್ಸೋ ಗೆಟಿಂಗ್ ಪ್ರಿಪೇರ್ಡ್. ಸೊ ನಾನು ಎದುರು ನೋಡ್ತಾ ಇದ್ದೀನಿ ಅವ್ರು ಆದಷ್ಟು ಬೇಗ ಅವರು ಬಂದು ಅನೌನ್ಸ್ ಮಾಡಿ ಅವರು ಶೂಟಿಂಗ್ ಶುರು ಮಾಡಿ ಮ್ಯೂಸಿಕ್ ಎಲ್ಲ ಏನೇನು ಮಾಡಬೇಕೆಲ್ಲ ಕೆಲಸಗಳು ಶುರು ಆಗಲಿ ಅಂತ. ಬಿಕಾಸ್ 3.5 ವರ್ಷದ ಹಿಂದೆ ಅದೊಂದು ಟೀಸರ್ ಬಿಟ್ಟರು ಆ್ಯಕ್ಚುಲಿ ರಿಚರ್ಡ್ ಆ್ಯಂಟನಿ. ಅದು ಬಿಟ್ಟರೆ ಏನು ಇಲ್ಲಿ ತನಕ ಅಪ್ಡೇಟೇ ಇಲ್ಲ. ಸೊ ಆದರೆ ಸದ್ಯದಲ್ಲೇ ಶುರು ಆಗುತ್ತೆ. ಯಾವಾಗ ರಿಲೀಸ್ ಆಗ್ಬೋದು ರಿಚರ್ಡ್ ಆ್ಯಂಟನಿ? ನನಗೆ ಅಂದರೆ ಈ ವರ್ಷ ಶುರು ಮಾಡಿದ್ರೆ ಖಂಡಿತ ನೆಕ್ಸ್ಟ್ ವರ್ಷ ರಿಲೀಸ್ ಆಗುತ್ತೆ ಸಿನಿಮಾ. ಮತ್ತೆ ಸರ್, ಅಂದರೆ ಇವಾಗ ಸಿನಿಮಾ ಅನ್ನೋದು ಯು ಡೋಂಟ್ ನೋ, ಒಬ್ಬ ಕ್ರಿಯೇಟರ್ ಮೈಂಡಲ್ಲಿ ಏನೇಂತ ಗೊತ್ತಿಲ್ಲ. ನನಗೆ ಗೊತ್ತಿರೋ ಇಷ್ಟೇ, ರಕ್ಷಿತ್ ಶೆಟ್ಟಿ ಅವರು ಮೈಂಡಲ್ಲಿ ಅವ್ರು ಏನೋ ಒಂದು ಥಾಟ್ನ ಇಟ್ಕೊಂಡು ಹೆಂಗೆ ಉಳಿದವರೇ ಕಂಡಂತೆ ಮಾಡಿದರು. ಓಕೆನಾ? ಅವರು ಅದೇ ಥರ ಇವಾಗ ರಿಚರ್ಡ್ ಆ್ಯಂಟನಿನ ಹೆಂಗೆ ಮಾಡಬೇಕಂತ ಅವ್ರ ಮೈಂಡಲ್ಲಿ ಏನೋ ಇದೆ. ತುಂಬ ದೊಡ್ಡದು ಅನ್ನೋದಕ್ಕಿಂತ ಅವ್ರ ಮೈಂಡಲ್ಲಿರೋ ಆ ಒಂದು ಥಾಟ್ ಪ್ರೊಸೆಸ್ನ ತರೋದಕ್ಕೆ ಅವರು ತುಂಬ ಬರವಣಿಗೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ, ನನಗೆ ಗೊತ್ತಿರೋದು. ಆ್ಯಂಡ್ ವೆನ್ ಹೀಲ್ ಕಮ್ಸ್ ವಿತ್ ಎ ವೆರಿ ಬಿಗ್ ಬ್ಯಾಂಗ್. ಐ ಆಮ್ 100% ಶ್ಯೂರ್ ಅಬೌಟ್ ದಟ್. ನಾನು ಇಷ್ಟು ಮಾತ್ರ ನಾನು ಹೇಳಬಲ್ಲ. ಆ್ಯಂಡ್ ಈಗ 5 ಸ್ಕ್ರಿಪ್ಟ್ಸ್ ರೆಡಿ ಇದೆ ಅಂತ ನಮ್ಗೆ ಆ್ಯಕ್ಚುಲಿ ಗೊತ್ತಾಗಿರೋದು. ಅದರಲ್ಲಿ ಪುಣ್ಯಕೋಟಿ ಕೂಡ ಇರುತ್ತೆ. ಸೊ ಈ 5 ಪ್ರಾಜೆಕ್ಟಿಗೆ ಅಜನೀಶ್ ಲೋಕನಾಥ್ ಅವರೇ ಮ್ಯೂಸಿಕ್ ಮಾಡ್ತಾರಾ, ಹೇಗೆ ಅಂತ? ಸದ್ಯಕ್ಕೆ ರಿಚರ್ಡ್ ಆ್ಯಂಟನಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಇನಿಷಿಯಲಿ ಒಂದು ಥೀಮು ಆ ಥರ ಎಲ್ಲ ವರ್ಕ್ ಮಾಡ್ಕೊಂಡಿದ್ದೀವಿ. ಖಂಡಿತ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಡೂ ಮ್ಯೂಸಿಕ್. ಆ ಎಲ್ಲ 5 ಪ್ರಾಜೆಕ್ಟು ನಾನೇ ಮ್ಯೂಸಿಕ್ ಮಾಡಬೇಕು ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಹೇಳೋಕ್ಕಾಗಲ್ಲ. ಇವಾಗ ಒಂದು ಕನ್ಫರ್ಮ್ ಇರೋದು ರಿಚರ್ಡ್ ಆ್ಯಂಟನಿ. ಬೇರೆ ಸಿನಿಮಾಗಳೆಲ್ಲ ಅದು ಆ ಟೈಮಲ್ಲಿ ನೋಡಬೇಕು ಹೆಂಗೆ ಪರಿಸ್ಥಿತಿಗಳೆಲ್ಲ ಇರುತ್ತೆ ಅಂತ. ಅಜನೀಶ್ ಅವರೇ, ಆ್ಯಕ್ಚುಲಿ ಹಂಬಲ್ ಬಿಗಿನಿಂಗ್ಸಿಂದ ಶುರು ಮಾಡಿ ಆ್ಯಕ್ಚುಲಿ ಮತ್ತು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ಸಂಗೀತ ಕೊಟ್ಟು ಈಗ ಅಂದರೆ ಆಲ್ಮೋಸ್ಟ್ ನೇಷನ್ ವೈಡ್ ರೆಕಗ್ನಿಷನ್ಸ್ ಸಿಕ್ಕಿರುವಂತಹ ಒಬ್ಬ ಮ್ಯೂಸಿಕ್ ಡೈರೆಕ್ಟರಾಗಿ ನೀವು ಬೆಳೆದಿದ್ದೀರಾ. ಆ್ಯಕ್ಚುಲಿ ಅಫ್ಕೋರ್ಸ್ ಈಗ ರೀಸೆಂಟ್ಲಿ ಕಾಂತಾರ ಚಾಪ್ಟರ್ 1 ಕೂಡ ದೊಡ್ಡ ಮಟ್ಟದಲ್ಲಿ ರೀಚ್ ಆಯಿತು. ತೆಲುಗಲ್ಲೂ ಈಗ ಮಂಗಳವಾರಂ ಆಗಿರ್ಬೋದು, ತಮಿಳಲ್ಲಿ ಸಿನಿಮಾಗಳು, ಇವಾಗ ಮಲಯಾಳಂ ಕೂಡ ಮಾಡ್ತಿದ್ದೀರಾ. ಹೆಂಗೆ ಅನಿಸುತ್ತೆ ಜಸ್ಟ್ ಹಿಂದೆ ತಿರುಗಿ ನೋಡುವಾಗ? ಡಸ್ ದಿಸ್ ಸಕ್ಸಸ್ ಮೇಕ್ ಯು ಈವನ್ ಮೋರ್ ಹಂಬಲ್ ಅಥವಾ ರೆಸ್ಪಾನ್ಸಿಬಲ್, ಅಥವಾ ತಲೆಗೆ ಏನಾರು ತಗೊಂಡಿದ್ದೀರಾ ನಾನು ಫುಲ್ ಈಗ ಫೇಮಸ್ ಅಂತ, ಹೇಗೆ ಅಂತ? ಫೇಮಸ್ ಅನ್ನೋದೇನು ಗೊತ್ತಾ, ಈಗ ಒಂದು ಸಾಂಗ್ ಇವತ್ತು ರಿಲೀಸ್ ಆಯಿತು, ಕಾಂತಾರ ಇವಾಗ ಉಳಿದವ್ರ ಕಣಂತೆ ಹಿಟ್ಟಾಯಿತು. ನೆಕ್ಸ್ಟ್ ಇದ್ದಿದ್ದೆ ವಾಟ್ ನೆಕ್ಸ್ಟ್. ಓಕೆನಾ? ಹಿಟ್ ಆದಮೇಲೆ ಅದಾಯಿತು ಅಷ್ಟೇ. ಓಕೆನಾ? ಅದ್ರದ್ದು ಹೊಗಳಿಕೆ ಆಗಿರಲಿ, ಅದರದ್ದು ಏನೇ ಆಗಿರಲಿ, ಒಂದು 6 ಮಂತ್ಸಿಗೆ ಅಷ್ಟೇ. ಅದಾದಮೇಲೆ ಮತ್ತೆ ನೀವು ನಿಮ್ಮನ್ನು ಪ್ರೂವ್ ಮಾಡಲೇಬೇಕು. ಓಕೆನಾ? ಇವಾಗ ಉಳಿದವ್ರ ಕಣಂತೆ ಆಯಿತು, ರಂಗಿತರಂಗ ಆಯಿತು, ಕಿರಿಕ್ ಪಾರ್ಟಿ ಆಯಿತು. ಅದಾದಮೇಲೆ 2-3 ಅವನೇ ಶ್ರೀಮನ್ನಾರಾಯಣ, ಬೆಲ್ ಬಾಟಮ್ ಆಗಿರ್ಬೋದು, ದಿಯಾ ಆಗಿರ್ಬೋದು, ಜೆಂಟಲ್ಮೆನ್ ಆಗಿರ್ಬೋದು, ವಿಕ್ರಾಂತ್ ಋಣ, ಕಾಂತಾರ, ಗುರು ಶಿಷ್ಯರು, ಮ್ಯಾಕ್ಸು, ಮಾರ್ಕು, UI,
ಬನಾರಸ್, ಗಂಧದ ಗುಡಿ. ಸೊ ಈ ಥರ ಒಂದೊಂದು ಆದಮೇಲೆ ನಾವು ಪ್ರೂವ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಹೋಗಲಿಕ್ಕೆ ಆಗಲಿ ಅಥವಾ ಆ ಒಂದು ಸೆಟ್ಲ್ ನನಗೆ ನಾನು ಯಾವತ್ತೂ ಒಂದು ಹಿಟ್ ಆಯಿತು ಅಂತ ಆಗಿಲ್ಲ. ನನಗೆ ವಾಟ್ಸ್ ನೆಕ್ಸ್ಟ್ ಅಂದಿದ್ದೇನೆ. ಅದಕ್ಕೆ ನಾನು ಎಲ್ಲೂ ಕಾಣಿಸ್ಕೊಳ್ತಿರಲಿಲ್ಲ. ಯಾಕಂದರೆ ಈ ಸಿನಿಮಾ ಮುಗಿದು ರಿಲೀಸ್ ಆದಮೇಲೆ ನಾನು ಇನ್ನೊಂದು ಸಿನಿಮಾದ ಕೆಲಸ ಕೂತ್ಕೊಂಡು ಮಾಡ್ತಿದ್ದೆ ನಾನು. ಓಕೆ, ಸೊ ನನಗೆ ದೂರದಿಂದ ಆ ಹಿಟ್ಟಾಯಿತು ಅನ್ನೋದು ನೋಡೋದು ಕೊಡೋಷ್ಟು ಕಿಕ್ಕು ಬೇರೆ ಇನ್ಯಾವುದೂ ಇರೋದಿಲ್ಲ. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಇವತ್ತು ಅದೇ ಹಾಡುಗಳನ್ನೇ ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ ಸ್ಟೇಜ್ ಮೇಲೆ. ಸೊ ಇದಕ್ಕಿಂತ ಇನ್ನೊಂದು ಸಂತೋಷವಾದ ಇನ್ನೇನು ಬೇಕು. ಸೊ ಇನ್ನೊಂದು 10 ವರ್ಷ ಆದಮೇಲೆ ಹಿಂದಿನ 10 ವರ್ಷದ ಇನ್ನೇನು ಮಾಡಿದ್ದೀನಿ ಅನ್ನೋದು ನಾನು ಯೋಚನೆ ಮಾಡ್ತಿದ್ದೀನಿ. ನೆಕ್ಸ್ಟ್ 10 ವರ್ಷ ಆದಮೇಲೆ ಮಾಡೋದಕ್ಕೆ ನೆಕ್ಸ್ಟ್ 10 ವರ್ಷ ನಾನು ಹೋಗ್ಬೇಕಲ್ಲ, ಮ್ಯೂಸಿಕ್ ಮಾಡಬೇಕಲ್ಲ. ಅದಕ್ಕೆ ಅಂಥ ಸಾಂಗ್ಸ್ ನಾವು ಇನ್ನೂ ಪಾತ್ ಬ್ರೇಕಿಂಗ್, ಗ್ರೌಂಡ್ ಬ್ರೇಕಿಂಗ್ ಸಾಂಗ್ಸ್ನ ನಾನು ಮಾಡಬೇಕು, ಬೇರೆ ರೀತಿ ಲೆವೆಲಿಗೆ ಮಾಡಬೇಕು. ಸೊ ನನ್ನ ಆಲೋಚನೆ ಯಾವತ್ತೂ ಅದೇ ಥರ ಇರುತ್ತೆ. ಸರ್, ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದಿಸ್ ಕನ್ಸರ್ಟ್ ಏನು ಅಂತಂದರೆ, ಇನ್ಫ್ಯಾಕ್ಟ್ ಇವಾಗ ಮೆಡ್ಲಿ ಕೂಡ ಮಾಡಿ ತೋರಿಸಿದ್ರು. ನಮಗೆ ಜಾಸ್ತಿ ಈಗ ರಕ್ಷಿತ್ ಶೆಟ್ಟಿ ಅವ್ರದ್ದು ಮತ್ತು ರಿಷಬ್ ಶೆಟ್ಟಿ ಅವರು ಅಂದರೆ ಬೇಸಿಕಲಿ ದಕ್ಷಿಣ ಕನ್ನಡ ಭಾಗದ ಅಂದರೆ ಕರಾವಳಿಯವರಿಗೆ ಇಷ್ಟ ಆಗುವಂತಹ ಆ ಮ್ಯೂಸಿಕ್ ಅಥವಾ ಆ ಸೌಂಡ್ ಅಂದರೆ ಆ ರಿಲೇಟೆಡ್ ನೀವು ಜಾಸ್ತಿ ವರ್ಕ್ ಮಾಡಿರುವಂಥದ್ದು, ವಿಚ್ ಈಸ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್. ನಾನು ಮುಂಚೆನೂ ಕೇಳಿದ್ದೆ ಭದ್ರಾವತಿ ಅವ್ರು ನೀವು, ಬಟ್ ದಕ್ಷಿಣ ಕನ್ನಡದ ಅಂದರೆ ಮ್ಯೂಸಿಕ್ ಸೆನ್ಸ್ ಕೂಡ ನಿಮಗೆ ಆ್ಯಕ್ಚುಲಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಅದನ್ನು ಸಿನಿಮಾದಲ್ಲಿ ತರೋದಕ್ಕೆ ಸಾಧ್ಯ ಆಯಿತು. ನಿಮಗೆ ಹೆಂಗಿದು ಸಾಧ್ಯ ಆಯಿತು ಅಂತ? ಚಿಕ್ಕ ವಯಸ್ಸಿಂದ ದಕ್ಷಿಣ ಕನ್ನಡಕ್ಕೆ ಸೌತ್ ಕೆನರಾ ಅಂತ ಏನು ಹೇಳ್ತೀವಲ್ಲ, ನನಗೆ ಅದೊಂದು ಸ್ವಲ್ಪ ಒಲವು ಜಾಸ್ತಿ. ಯಾಕಂದರೆ ಅಲ್ಲಿಯ ಭಾಷೆ ಎಲ್ಲ ಭಾಷೆನೂ ಇಷ್ಟ ಆಗುತ್ತೆ. ಬಟ್ ಅಲ್ಲಿ ಒಂದು ಭಾಷೆ ನನಗೆ ಏನೋ ಒಂಥರ ಒಂದು ಚಿಕ್ಕ ವಯಸ್ಸಿಂದ ನಮ್ಮ ಫ್ಯಾಮಿಲಿ ಫ್ರೆಂಡು ಸೌತ್ ಕೆನರಾದಲ್ಲೇ ಇದ್ದರು. ಸೊ ಹೋಗೋದು ಬರೋದೆಲ್ಲ ಇತ್ತು. ಸೊ ಆ ಒಂದು ಒಲವು ಅಂತ ಹೇಳ್ಬೋದು. ಮತ್ತು ಅಲ್ಲಿರೋಂಥ ವೆಸ್ಟರ್ನ್ ಘಾಟ್ಸ್ ಸೌಂದರ್ಯ ಆಗಿರ್ಬೋದು. ನನಗೆ ಯಾವತ್ತೂ ಫಸ್ಟು ನನ್ನ ಲೈಫಲ್ಲಿ ಫಸ್ಟ್ ನೋಡಿರೋ ಬೀಚೇ ಮಂಗಳೂರು ಬೀಚ್. ಸಮುದ್ರನ ನೋಡಿದ್ದೆ ಮಂಗಳೂರಿನಲ್ಲಿ ನನ್ನ ಲೈಫಲ್ಲಿ. ಸೊ ಐ ಹ್ಯಾವ್ ಸೋ ಮೆನಿ ಮೆಮೊರೀಸ್ ವಿತ್ ಸೌತ್ ಕೆನರಾ ಫ್ರಮ್ ಮೈ ಚೈಲ್ಡ್ಹುಡ್. ಸೊ ಆ ಒಂದು ಕನೆಕ್ಷನ್ ಇರ್ಬೋದು ಅಂತ ಇರ್ಬೋದು. ಸರ್, ಈಗ ಇಷ್ಟು ಸಿನಿಮಾಗಳಾಯಿತು, 68 ಸಿನಿಮಾ ಆಗಿದೆ ಆ್ಯಕ್ಚುಲಿ. ಅಂದರೆ ಇನ್ನೂ ಎಷ್ಟು ಸಿನಿಮಾ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದೆ? ಸೊ ಹೀಗೆ ಅಂತ ನೋಡೋಣ. ಇನ್ನೂ ಈ ಥರ ಹಲವಾರು 68 ಸಿನಿಮಾಗಳಾಗಲಿ ಅಂತ ಸರ್. ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ನನಗೆ ವಿಕಿಪೀಡಿಯಾದಲ್ಲಿ ಚೆಕ್ ಮಾಡ್ತಾ ಇದ್ದೆ, ಸಮ್ 85, 86 ಬಾರ್ನ್ ಅಂತೆಲ್ಲ ಇತ್ತು. ಆ್ಯಕ್ಚುಲಿ ಅಜನೀಶ್ ಅವ್ರಿಗೆ ಮದುವೆಯ ಭಾಗ್ಯ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಈ ವರ್ಷ ಆಗುತ್ತೆ ಅಂತ ನಂಬಿದ್ದೀನಿ. ಸರ್, ಈಗ ಕನ್ಸರ್ಟಲ್ಲಿ ಯಾರಾದರೂ ಹುಡುಗಿ ಎಲ್ಲ ಪ್ರಪೋಸ್ ಮಾಡೋ ಥರ ಇದ್ದರೆ ಆ್ಯಕ್ಚುಲಿ ನಿಮ್ಮ ಲೈವ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ, ಬಿಕಾಸ್ ಅದಕ್ಕೆ ತಕ್ಕ ಹಾಗೆ ಆ್ಯಕ್ಚುಲಿ ಈಗ ರೆಡಿ ಆಗಿದ್ದೀರಾ ನೀವು. ಸೊ ಅದರದ್ದೇ ಒಂದು ಭಾವಭಂಗಿ ಕನ್ಸರ್ಟಿಗೆ ಬೇಕಾಗಿ ಸಾಕಷ್ಟು ಇರುತ್ತೆ ಆ್ಯಕ್ಚುಲಿ. ಯಾರನ್ನ ರೆಫರೆನ್ಸಾಗಿ ತೊಗೊಂಡಿದ್ದೀರಾ? ಸೊ ಎಷ್ಟು ಇಂಪ್ರೆಸ್ ಮಾಡೋ ಐಡಿಯಾ ಇದೆ ಹುಡುಗಿಯರನ್ನೆಲ್ಲ? ಆ ಥರ ನಾನು ಇಂಪ್ರೆಸ್ ಮಾಡಬೇಕಾದ್ರೆ ನನ್ನ ಮ್ಯೂಸಿಕ್ ಅಷ್ಟೇ. ಆ ಥರ ಆ ಒಂದು ಮೈಂಡ್ ಸೆಟ್ಟಲ್ಲಿ ನಾನಿಲ್ಲ. ಏನೇನು ಆಯಾ ಟೈಮಲ್ಲಿ ಆ ಏಜಲ್ಲಿ ಏನೇನು ಆಗಬೇಕು ಅದಾಗತ್ತೆ ಅಷ್ಟೇ. ಸೊ ಮೇ 16ನೇ ತಾರೀಕು ಕನ್ಸರ್ಟ್, ಅದು ಭಾರತೀಯ ಮಾಲ್ ಆಫ್ ಬ್ಯಾಂಗ್ಳೂರ್ನಲ್ಲಿರುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ಪ್ಲಸ್ ಕನ್ನಡ ಮ್ಯೂಸಿಕ್ ಲವರ್ಸ್ಗೆ ಎಸ್ಪೆಷಲಿ ಹೇಳೋದಾದರೆ? ನಮ್ಮ ಈ ಮೂಲಕ ಥಿಯೇಟ್ರಲ್ಲಿ ನಮ್ಮನ್ನು ಕೈ ಹಿಡಿದು ಮೇಲೆತ್ತಿದ್ದೀರಾ ನಮ್ಮ ಕನ್ನಡ ಆಡಿಯನ್ಸ್. ಅದೇ ರೀತಿ ನನ್ನ ಮೊದಲನೇ ಹೆಜ್ಜೆ ಒಂದು ಕನ್ನಡದ ಕಾನ್ಸರ್ಟ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ಹೆಜ್ಜೆ. ನೀವೆಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಈ ಮೂಲಕ ನಮ್ಮ ಕನ್ನಡದ ಜನತೆಗೆ, ಕನ್ನಡ ಆಡಿಯನ್ಸ್, ನೀವೆಲ್ಲರೂ ಮೇ 16ನೇ ತಾರೀಕು ಭಾರತೀಯ ಮಾಲಲ್ಲಿ ನನ್ನ ಮೊದಲನೇ ಕಾನ್ಸರ್ಟ್ ಬರ್ತಾಯಿದೆ. ನೀವೆಲ್ಲರೂ ಬನ್ನಿ, ಅಲ್ಲಿ ನಮ್ಮ ಮ್ಯೂಸಿಕ್ನ ಸೆಲೆಬ್ರೇಟ್ ಮಾಡೋಣ. ಮತ್ತು ಈ ಮೂಲಕ ನಮ್ಮ ವಿಶ್ವವಾಣಿ ಸಂಸ್ಥೆ ಎಲ್ಲರಿಗೂ ನಮ್ಮ ಆಹ್ವಾನ ನೀಡ್ತಾಯಿದ್ದೀನಿ. ನೀವೆಲ್ಲರೂ ಬಂದು ನನ್ನ ಕಾನ್ಸರ್ಟಿಗೆ ಬಂದು ಯಶಸ್ವಿ ಮಾಡಿ ಕೊಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಅವರೇ, ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಆಲ್ ದ ಬೆಸ್ಟ್ ನಿಮ್ಮ ಮೊದಲ ಲೈವ್ ಕಾನ್ಸರ್ಟಿಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.